ಬಿಡು ಗೋವಿಂದ ಗೋವಿಂದ. ಮನೆಗೆ ನಾವು ಹೋದ್ರೆ ನೀವು ಅಲ್ಲೇ ಇರ್ತೀರ ಗೋವಿಂದ. ಅಲ್ಲೇ ಹೋಗಿ ಮತ್ತೆ ಅಲ್ಲಿಗೆ ಹೋಗಿಡಿ. ಎಲ್ಲಿ ನಿಂತಿರ ಅಲ್ಲಿಗೆ ಹೋಗ್ಬಿಡಿ. ನಿಮ್ಮ ಮುಂದೆ ಯಾರಿದ್ರು ಅದ್ರ ಹೋಗಿ ಬಂದ್ವಿ ಸರ್. ಮಾಡ್ತಾ ಇದೀವಿ ಹೇಳೋಣ. ಅಲ್ಲಿಂದ ಇಲ್ಲಿ ಬರೋ ಜೊತೆಗೆ 12:30 ನಿಂತಿರೋರು ಇಲ್ಲ ಈ ಕಡೆನಾ 12:30 ನಿಂತಿರೋರು 3 ಗಂಟೆ 3:15 ಆಯಿತು ಒಳಗೆ ಬರೋಷ್ಟೊತ್ತಿಗೆ. ಸಂಡೇ ಮಾತ್ರ ಸಿಕ್ಕಾಪಟ್ಟೆ ರಶ್ ಜನ. ಸೊ ಸಂಡೇ ಬಂದರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಬರಬೇಕು. ಇದು ನಾವು ಹೋಗೋ ಬಸ್ ಇವತ್ತು. ಟಿಕೆಟು ಹಾಂ ಐತೆ ಐತೆ ಐತೆ. ಹಂಗೆ ಬರ್ರಿ ಹಂಗೆ ಬರ್ರಿ ಬೇಗ ಬರೋ. ಓಡ್ರಿ ಬಸ್ ಸೀಟ್ ಸಿಗಲ್ಲ. ಓಡ್ರಿ ಹೋಗಿ ಆ ಕಡೆ ಹೋಗಿ ಏನಾಗಲ್ಲ. ಇಲ್ಲ ಸೀಟ್ ಇಟ್ಕೊ. ಮಂಚ ಆಟಗಾಡೆ ಬಿಡ್ಕೊ ಹಿಂದೆ ಹೋಗಿ ಮಾಲು ಹಿಡ್ಸಿನ ಅದಕ್ಕೆ. ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು ಯುದ್ಧ ಮಾಡ್ದಂಗೆ ಆಯಿತು. ಕಡೆಗೂ ಸೀಟಲ್ಲಿ ಕುಂತಿದ್ದೀವಿ. ನಾವು ನಮ್ಮ ಮಚ್ಚ ಹೋಗ್ತಾ ಇದ್ದೀವಿ. ಇವಾಗ ವ್ಯೂ ಪಾಯಿಂಟ್ ಹೇಗಿರುತ್ತೆ ಬೆಟ್ಟದ ಹೋಗೋ ರೂಟಲ್ಲಿ ಅಂತ ತೋರಿಸ್ತೀವಿ ನಿಮಗೆ. ನೋಡಿ ಮಚ್ಚ ಎಷ್ಟೊತ್ತು ನಿಂತ್ಕೊಂಡಿದ್ದೆ? ಸಾಕಾಯ್ತು. ಹೌದಾ? ಸಿಕ್ಕಾಪಟ್ಟೆ ರಿಸ್ಕ್ ಆಗೋಯ್ತು ಇವತ್ತು. ಯಾವತ್ತೂ ನಿಂತಿರ್ಲಿಲ್ಲ. ವ್ಯೂ ಪಾಯಿಂಟ್ ತೋರಿಸಿ ವಾಪಸ್ ಹೋಗೋಣ ಅಂತ ಇದ್ರು. ಕಡೆಗೂ ಬೇಡ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು 3 ಅವರ್ 4 ಅವರ್ ಕಾಯ್ಕೊಂಡು ಕಡೆಗೂ ಗೋಪಾಲ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಮಗೂ ದರ್ಶನ ಮಾಡ್ತೀವಿ ಹೇಗಿರುತ್ತೆ ಅಂತ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ. ವ್ಯೂ ಪಾಯಿಂಟ್ ತೋರಿಸ್ತೀನಿ ಇವಾಗ. ಸಕ್ಕತ್ತಂದ್ರು ಮಚ್ಚ ವ್ಯೂ ನೋಡ್ರು. ಏನು ಮಚ್ಚ ನೋಡ್ರಾ ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗಿ ಕಾಣಿಸ್ತಾ ಇದೆ.
ಮಾಡ್ದಂಗೆ ಆಯ್ತು ಇಲ್ಲಿ ಬರೋಕ್ಕೆ. ಎಲ್ಲ ಆಯ್ ಮಾಡ್ರ ಮನೆಗೂ ಹಿಮ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ನೋಡೋಣ ಬನ್ನಿ ಯಾವ್ಯಾವ ಥರ ಇದೆ ದೇವಸ್ಥಾನ. ಸಿಕ್ಕಾಪಟ್ಟೆ ಸೂಪರ್. ಜಂಪಿಂದ ಇಲ್ಲೇ ಬಿಟ್ಟು ಹೋಗ್ಬೇಕು. ಇವಾಗ ಒಳಗಡೆ ಎಂಟ್ರಿ. ಹೆಣ್ಣು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಎಂಟ್ರಿ. ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಬೀಸ್ತಾ ಇತ್ತು ಇಲ್ಲಿ. ವ್ಯೂ ಮಾತ್ರ ಮಸ್ತಾಗಿದೆ. ವ್ಯೂ ಪಾಯಿಂಟ್ ವಾ. ಮೊದಲನೇದಾಗಿ ಇಲ್ಲಿ ದೇವರನ್ನು ನೋಡ್ಬೋದು. ಇಲ್ಲಿ ವ್ಯೂ ತೋರಿಸಿ ಬನ್ನಿ. ಫೈನಲ್ ಆಗಿ ಗೋಪಾಲ ಸ್ವಾಮಿ ದರ್ಶನ ಮಾಡಿಕೊಂಡು ಕೆಳಗೆ ಇಳಿದಿದ್ದೀವಿ. ನಮ್ಮ ಹುಡುಗರೆಲ್ಲ ಹೊಟ್ಟೆ ಹಸಿಗೆ ತಡ್ಕೊಳ್ಳಾರ್ದೆ ಬೋಟಿ ತಗೊಂಡು ತಿಂತಾ ಇದ್ದಾರೆ. ಇವಾಗ ಮುಂದೆ ಮೈಸೂರಿಗೆ ಹೋಗಿ ಅಲ್ಲಿ KRS ನೋಡಿಕೊಂಡು ಸೀದಾ ಬೆಂಗಳೂರು ಕಡೆ ಹೋಗೋಣ. ನಮ್ಮ ಹುಡುಗ ಏನೂ ಸಿಗಲಿಲ್ಲ ಅಂತ ಬೋಟಿ ತಿಂತವ್ರೆ. ಗೋಪಾಲ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ನಾವು ಬರೋದು ಲೇಟಾಗೋಯ್ತು. ಸೊ ಅದಕ್ಕೆ ಇವಾಗ ಅರಮನೆ ನೋಡೋದಕ್ಕೆ ಒಳಗಡೆ ಬಂದಿದ್ದೀವಿ. ಹೆಂಗೋ ಬಿಡಲ್ಲ ಅಂತಿದ್ರು, ಬಿಟ್ಟವ್ರೆ. ಅರಮನೆ ಫುಲ್ಲು ಲೈಟಿಂಗ್ ಶೋ ಚೆನ್ನಾಗಿದೆ. ರಾತ್ರಿ ಹೊತ್ತು ಈ ಲೈಟಿಂಗ್ ಶೋ ನೋಡೋಕ್ಕೆ ಒಂಥರ ಎರಡು ಕಣ್ಣು ಸಾಲಲ್ಲ. ತುಂಬ ಅದ್ಭುತವಾದ ಒಂದು ದೃಶ್ಯ ಅಂತ ಹೇಳ್ಬೋದು. ಇವಾಗ ನಿಮಗೂ ತೋರಿಸ್ತೀನಿ ನೋಡಿ.